ಅಮೃತ್ ನೋನಿ ಪ್ರೆಸೆಂಟ್ಸ್. ಬರೆಯೋ ಟೈಮಲ್ಲಿ ಅಂದರೆ ಇವಾಗ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಸಿನಿಮಾ ಇಂಡಸ್ಟ್ರಿ ಪಾರ್ಟ್ ಆಗಿರಲಿಲ್ಲ. ಸೊ ಅವಾಗೊಂದು ಕೊಬ್ಬಿರುತ್ತೆ ನಮಗೆ, ಏನು ಅವ್ರೇನು ಮಾಡೋದು, ನಾವು ಮಾಡಿ ತೋರಿಸಿ ನೋಡಿ ಅನ್ನೋದೆಲ್ಲ ಒಂದು ಇರುತ್ತೆ ಮನಸ್ಸಲ್ಲಿ. ಸೊ ಆ ಒಂದು ಇದರಲ್ಲೇ ಬರೆದಿದ್ದು, ಆ ಕೊಬ್ಬಲ್ಲೇ ಬರೆದಿದ್ದು ಕಥೆನ. ಬಟ್ ಸಿನಿಮಾ ಮಾಡಿ ರಿಲೀಸ್ ಮಾಡೋ ಟೈಮಲ್ಲಿ ರಿಯಾಲಿಟಿ ಗೊತ್ತಾಗುತ್ತಲ್ಲ, ಜನ ಯಾವ ಥರ ಯಾವ ರೀತಿ ರಿಸೀವ್ ಮಾಡ್ಬೋದು, ಥಿಯೇಟ್ರ್ ಸಿಗಲ್ಲ, ಹೊಸಬ್ರ ಸಿನಿಮಾ, ಲೆಂತ್ ಎಷ್ಟಿರಬೇಕು, ಈ ಥರದ ಪ್ರಾಕ್ಟಿಕಾಲಿಟೀಸ್ ಗೊತ್ತಾದಾಗ ಅಯ್ಯೋ 25 ದಿನ ಓಡ್ಬಿಟ್ರೆ ಸಾಕು ಸಿನಿಮಾ ಅಂತ. ನಾನು ಐ ಸ್ಟಿಲ್ ರಿಮೆಂಬರ್, ನಾವು ಯಾವುದೋ ಒಂದು ಈವೆಂಟ್ಗೆ ಹೋಗಿದ್ದೋ, ಅವಾಗ ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾಗ ಈವೆಂಟ್ನ ಯಾವುದೋ ಬೇರೆ ಸಿನಿಮಾದೇನೋ ಏನೊಂದು ಈವೆಂಟ್ ನಡೀತೈತೆ, ಇದಕ್ಕೆ ಕರೆದು ನಂಗೆ ನೆನಪಿಲ್ಲ ಯಾವಾಗ ಏನು ಅಂತ. ಬಟ್ ಅಲ್ಲಿ ನೋಡಿದಾಗ ಕೂತ್ಕೊಂಡು ನಾನು ಐ ಸ್ಟಿಲ್ ರಿಮೆಂಬರ್, ಎಷ್ಟೊಂದು ಜನ ಇದ್ದಾರೆ, ಇವರಿಗೆಲ್ಲ ನಮ್ಮ ಸಿನಿಮಾ ಬಗ್ಗೆ ಗೊತ್ತಾ, ಮೋಸ್ಟ್ಲಿ ಗೊತ್ತಿರಲ್ಲ ಇವರಿಗೆಲ್ಲ ನಮ್ಮ ಸಿನಿಮಾ ಬಗ್ಗೆ. ಸೊ ಬರ್ತಾರೆ ಅವರೆಲ್ಲ, ನೋಡ್ತಾರೆ ನಮ್ಮ ಸಿನಿಮಾನ. 25 ದಿನ ಓಡ್ಬಿಟ್ರೆ ಸಾಕಪ್ಪ ನನಗೆ ಅಂದ್ಕೊಂಡಿದ್ದೆ, ಬಟ್ 360 ದಿನ ಓಡ್ಬಿಡ್ತು ಸಿನಿಮಾ. ಸೊ ಥ್ಯಾಂಕ್ಸ್ ಟು ದ ಆಡಿಯನ್ಸ್. ಸೊ ಅದೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಖಂಡಿತ. ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ 10ರಷ್ಟು ಜಾಸ್ತಿ ಸಕ್ಸಸ್ ಸಿಕ್ತು.